ಹಾಯ್, ವೆಲ್ಕಮ್ ಎಲ್ಲರಿಗೂ. ಇದು ಸೆಕೆಂಡ್ ಪಾರ್ಟು ಪಾಂಡಿಚೇರಿಗೆ ಹೊರಟಿದ್ದ ವಿಡಿಯೋದಲ್ಲಿ. ಏನಪ್ಪ ಅಂದರೆ ರೋಡ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿವರೆಗೂ ಕೃಷ್ಣಗಿರಿಯಲ್ಲಿ ತಿಂಡಿ ತಿಂದಮೇಲೆ ತಿರ್ಗಾ ಗೂಗಲಲ್ಲಿ ಮ್ಯಾಪ್ ಹಾಕಿದ್ರೆ ಫಾಸ್ಟೆಸ್ಟ್ ರೂಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ರೂಟ್ ತೋರಿಸ್ತು. ಅದು ಬಂದು NH 77ಗೆ ರೂಟ್ ಆಯಿತು. ತಿರ್ಗಾ ಇಲ್ಲಿ ಎರಡು ರೂಟ್ ಇದೆ ಪಾಂಡಿಗೆ ಹೋಗೋದಕ್ಕೆ. ಒಂದು ಬಂದು NH 77, ಇನ್ನೊಂದು ಬಂದ್ಬಿಟ್ಟು NH 48 ಇದೆ. 48 ಬಂದ್ಬಿಟ್ಟು 4 ಲೈನ್ ರೋಡ್ ಇದೆ. ಇದು 77ಗೆ ತೊಗೊಂಡ್ಬಿಡ್ತು ನಂದು ತಿಂಡಿ ತಿಂದಮೇಲೆ. ತುಂಬ ಜನ ಬೈಕರ್ಸು ಹೋಗ್ತಾಯಿದ್ರು ಪಾಂಡಿಗೆ. ಆದರೆ ಎಲ್ಲ ಟೀಮ್ಸ್, ಸೋಲೋ ರೈಡಿಂಗು ಕಡಿಮೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಇಂಟರ್ಸೆಪ್ಟರ್ 650ನಲ್ಲಿ ಈ ಪೆಟ್ರೋಲ್ ಗೇಜ್ ಮಾತ್ರ ಒಂಚೂರು ಸರಿಗೆ ತೋರಿಸೋದು. ಕೃಷ್ಣಗಿರಿಯಲ್ಲಿ ನಿಲ್ಲಿಸಿ ತೊಗೊತೀನಿ ಗಾಡಿ, ಲೋ ಫ್ಯೂಲ್ ವಾರ್ನಿಂಗ್ ಬರ್ತಾಯಿತ್ತು. ಟ್ಯಾಂಕಲ್ಲಿ ನೋಡಿದ್ರೆ ಇನ್ನೂ ಪೆಟ್ರೋಲ್ ಜಾಸ್ತಿನೇ ಇತ್ತು. ಆಮೇಲೆ ನೋಡಿ ಫ್ಯೂಯಲ್ ಅಪ್ ಮಾಡಿಸಿದ್ರೆ ಫುಲ್ ಟ್ಯಾಂಕು ಬರೀ ಇಡ್ಸಿದ್ದನ್ನೇ ಒಂದು ₹600 ಇಡಿಸ್ತು. ಆಮೇಲೆ ಗೊತ್ತಾಯಿತು ಈ ಇಂಟರ್ಸೆಪ್ಟರ್ದು 650 ಮೀಟರ್ ನೀಡಲ್ ಸರಿ ಇಲ್ಲ ಅಂತ. ಇದು ಇನ್ನೊಂದು ಪ್ರಾಬ್ಲಮ್ಮು. ನೋಡಿ, ಆದರೆ ರೋಡಲ್ಲಿ ಆ ಕಡೆ ಈ ಕಡೆ ಸೀನಿಕ್ ಎಲ್ಲ ಚೆನ್ನಾಗಿತ್ತು NH 77ನಲ್ಲಿ. ಆದರೆ ಸಿಂಗಲ್ ರೋಡ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲಲ್ಲೇ ಒಂದು ಸ್ವಲ್ಪ ಹಂಪ್ಸ್ಗಳು ಜಾಸ್ತಿ ಈ ರೋಡಲ್ಲಿ, ಮತ್ತು ಫುಲ್ಲು ವಿಲೇಜಸ್ಸು ಜಾಸ್ತಿ. ಸೀನರಿ ರೋಡ್ಗಳು ಈ ರೋಡಲ್ಲಿ ಬಂದ್ಬಿಟ್ಟು, ಮಾಮೂಲಿ ರೋಡ್ ಹೆಂಗಿದೆಯೋ ಅದು ಕಾರ್ ರೂಟು ಗೊತ್ತಿಲ್ಲ. NH 77ನಲ್ಲಿ ನಾನು ತಗೊಂಡು ಬಂದಮೇಲೆ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳು, ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ಈ ರೋಡಲ್ಲಿ. ನೈಟ್ ಟ್ರಾವೆಲ್ ಮಾಡಲಿಲ್ಲವಲ್ಲ, ಬೆಳಗ್ಗೆ ಬಂದಿದ್ದು. ಆಲ್ಮೋಸ್ಟ್ ಆಲ್ ನಾನು ಹೋಟ್ಲು ತಲುಪೋ ಅಷ್ಟೊತ್ತಿಗೆ 3:20 3:30 ರೂಮ್ ಚೆಕ್-ಇನ್ ಮಾಡಿಕೊಂಡು ಟ್ರೈನಲ್ಲೇ 3:30 ಲಾ ತಾಮರ ಅಂತೇಳಿ ಸೂಟ್ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಆರೋವಿಲೆ
ಇದು ತಮಿಳ್ನಾಡು ಅಂತ ನನಗೆ ಗೊತ್ತಿರಲಿಲ್ಲ. ಪಾಂಡಿ ಅಂತ ತೋರಿಸ್ತಾ ಇತ್ತು ಬುಕ್ ಮಾಡಬೇಕಾದ್ರೆ. ಇದು ಅಲ್ಲಿಂದ ಪಾಂಡಿಚೇರಿಗೆ ಹಳ್ಳಿ ರೋಡು ಅಂತ ಹೇಳಿದ್ರು. ಆಲ್ಮೋಸ್ಟ್ ಅಲ್ಲ 7 ಕಿಲೋಮೀಟರ್ಸು. ಇಲ್ಲಿ ಎರಡು ಕಡೆ ರೋಡ್ ಇದೆ ಅಂತ ಹೇಳಿದ್ರು. ಒಂದು ಕಡೆಯಿಂದ ಪೊಲೀಸ್ಗಳು ಯಾರು ಚೆಕ್ ಮಾಡ್ದೇ ಇರೋ ರೋಡ್ ಒಂದು. ಈ ರೋಡ್ ನಾನು ಈಗ ಹೋಗ್ತಾ ಇರೋ ರೋಡ್ ಬಂದ್ಬಿಟ್ಟು ಪೊಲೀಸ್ ಯಾರು ಇಲ್ದಲೇ ಇರೋ ರೋಡು. ಇನ್ನೊಂದು ರೋಡು ಬಂದ್ಬಿಟ್ಟು ಅಲ್ಲಿ ಪೊಲೀಸ್ ಚೆಕ್ಕಿಂಗು ಎಲ್ಲ ಇದೆ ಅಂತ ಹೇಳಿದ್ರು. ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಈ ಪಾಂಡಿಲಿ ತಮಿಳ್ನಾಡು ಬಿಟ್ಟರೆ ಪಾಂಡಿ, ಪಾಂಡಿ ಬಿಟ್ಟರೆ ತಿರ್ಗಾ ತಮಿಳ್ನಾಡು, ತಮಿಳ್ನಾಡು ಬಿಟ್ಟರೆ ತಿರ್ಗಾ ಪಾಂಡಿ, ಆ ಥರ ರೋಡ್ಸು. ಎಲ್ಲಿ ಚೆಕ್ ಪೋಸ್ಟ್ ಹಾಕೊಂಡು ಎಲ್ಲಿ ಹಿಡಿತಾ ಇರ್ತಾರೆ ಪೊಲೀಸು ಏನು ಗೊತ್ತಾಗಲ್ಲ. ತಮಿಳ್ನಾಡಲ್ಲಂತೂ ಕಡಿಮೆ ಹಿಡಿತಾ ಇದ್ದಿದ್ದು, ಪಾಂಡಿಚೇರಿಲಿ ಒಂದು ಸ್ವಲ್ಪ ಪೊಲೀಸರು ಇದ್ದರು. ಈ ರೋಡಲ್ಲಿ ಹೋದರೆ 7 ಕಿಲೋಮೀಟರ್ಸು ಪಾಂಡಿಗೆ ಅಂತ ಹೇಳಿದ್ರು. ನೆಕ್ಸ್ಟ್ ಅಲ್ಲಿಂದ ನಾನು ಹೊರಟಿದ್ದು ಒಂದು ಬೀಚ್ ಹತ್ರ ಹೋಗೋಣ ಅಂತ ಹೊರಟೆ. ಅಲ್ಲಿ ಪೊಲೀಸವರು ಬಿಡಲಿಲ್ಲ, ಟೈಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಟೂರಿಸ್ಟ್ಸು ಎಲ್ಲರಿಗೂ ವಾಪಸ್ ಕಳಿಸ್ತಾಯಿದ್ರು. ಅದೇ ಬೀಚ್ನ ನಾನು ತಿರ್ಗಾ ಬೆಳಿಗ್ಗೆ ನೋಡೋಣ ಅಂತ ಹೋದೆ, ಪೊಲೀಸ್ ಯಾರೂ ಇರಲಿಲ್ಲ, ಬರೀ ಬ್ಯಾರಿಗೇಡ್ಸ್ ಮಾತ್ರ ಹಾಕಿತ್ತು. ಒಂದ್ಸಲಿ ಹೋದೆ, ಅದು ಇದೆ ವೀಡಿಯೋಸು. ಚೆನ್ನಾಗಿದೆ ಪಾಂಡಿಚೇರಿ. ಏನೋ ನೋಡೋ ಜಾಗಗಳು ಯಾವುದೂ ಅಷ್ಟು ಜಾಸ್ತಿ ಇಲ್ಲ ಪಾಂಡಿಚೇರಿಲಿ. ಮಾಮೂಲಿ ಬೀಚಸ್ಸು. ಫ್ರೆಂಡ್ಸ್ ಜೊತೆ ಬಂದರೆ ಒಳ್ಳೆ ಪಾರ್ಟಿ ಮಾಡೋಕ್ಕಂತೂ ಎರಡು ಮಾಡಿಸಿದ ಜಾಗ. ಸೋಲೋ ಬಂದರೆ ಅಲ್ಲಿ ಹೋಟೆಲ್ ಒಂದು ಬೇರೆ ನನಗೆ ಲಗೇಜ್ ಎಲ್ಲ ತೊಗೊಂಡು ಯಾವ್ದಾದ್ರು ಪ್ಲೇಸಸ್ ನೋಡೋಕೆ ಹೋಗ್ತೀವಿ ಅಂತ ನಿಲ್ಲಿಸಿದ್ರೆ ಸೋಲೋ ಟ್ರಾವೆಲಿಂಗಲ್ಲಿ ಬ್ಯಾಗೆಲ್ಲ ಎತ್ಬಿಡ್ತಾರೆ ಸರ್ ಅಂತಂದು. ಹಾಗಾಗಿ ಹೋಟೆಲಿಂದ ಚೆಕ್ಔಟ್ ಆಗೋವರೆಗೂ ಎಷ್ಟಾಗುತ್ತೋ ಅಷ್ಟುವರೆಗೂ ಓಡಾಡಿದೆ. ಅಷ್ಟರಲ್ಲಿ 2 ಬೀಚ್ಗೆ ಹೋಗಿದ್ದು ಮಾರನೇ ದಿವಸ ಬೆಳಗ್ಗೆ. ಅದಾದಮೇಲಿಂದ ಬೀಚಸ್ ಬಿಡ್ತಾ ಇರಲಿಲ್ಲ. ಗಾಳಿ ಬೇರೆ ತುಂಬ ಜಾಸ್ತಿ ಇತ್ತು. ಈ ಬೀಚಲ್ಲಿ ಇದು ಬೆಳಗ್ಗೆ ಬಂದಿದ್ದು. ಬೆಳಗ್ಗೆನೇ ಬಂದಿದ್ದಕ್ಕೆ ಬಿಟ್ಟರು ಈ ಬೀಚ್ಗೆ. ನಾನು ನೆನ್ನೆ ಸಂಜೆ ಪಾಂಡಿಗೆ ಚೆಕ್ ಇನ್ ಆಗಿ ಒಂದು ಸ್ವಲ್ಪ ಹೊತ್ತಿದ್ದು 4 o'clock ಹೋದಾಗ ಇದೇ ಬೀಚಿಗೆ ಬಿಟ್ಟಿರಲಿಲ್ಲ. ಈಗ ಹೋಗ್ತಾ ಇರೋ ಬೀಚ್ಗೆ ಪೊಲೀಸವರು ಬಿಡಲಿಲ್ಲ. ಹೈಟೈಡ್ಸ್ ಇದೆ, ವಿಂಡ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ ಒಳಗಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬಿಡ್ತಾ ಇದ್ದಾರೆ ಅಂಥೇಳಿ ಹೋಟೆಲ್ ಅವರು ಹೇಳಿದ್ರು. ನೋಡಿ ಹೋಗ್ಬಿಟ್ಟು ಬೇಗ ಬರೋಂಗಿದ್ರೆ ಬೇಗ ಬಂದ್ಬಿಡಿ ಅಂತ. ಇದು ನಾನು ಬಂದಿದ್ದು 7 o'clock ಮಾರ್ನಿಂಗ್. ಯಾರು ಇರಲಿಲ್ಲ ಅಲ್ಲಿ. ಸ್ವಲ್ಪ ಗಾಳಿ ಕಡಿಮೆ ಇತ್ತು ಬೆಳಗ್ಗೆ ಬಂದಾಗ. ಸನ್ರೈಸ್ ಚೆನ್ನಾಗಿರುತ್ತೆ ನೋಡ್ಬೋದು ಅಂತ ಬಂದ್ವಿ. ಕ್ಲೌಡ್ಸ್ ಜಾಸ್ತಿ ಇದ್ದಿದ್ದರಿಂದ ಸನ್ರೈಸ್ ಏನೋ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಒಂದು ಬೀಚಲ್ಲಿ. ಬೀಚ್ ನೀರಲ್ಲಂತೂ ಯಾರೂ ಇಳದೇ ಇರಲಿಲ್ಲ ಇಲ್ಲಿ. ಎಲ್ಲ ಬಂದ್ರೂ ದೂರನೇ. ಅಲ್ಲಿ ಲೋಕಲೈಟ್ಸು ಫಿಷರ್ಮೆನ್ಸ್ ಇದ್ದರು, ಅವರು ಫಿಶಿಂಗ್ ಇಲ್ಲ, ಎಲ್ಲ ಬಂದಾಗಿದೆ, ಆಗಲೇ 2 days ಆಯಿತು ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಇಲ್ಲಿಂದ ಪ್ಲ್ಯಾನ್ ಮಾಡಿದ್ದೇನೆ ಇದಕ್ಕೆ ಹೋಗ್ಬಿಡೋಣ ತಂಜಾವೂರಿಗೆ ಹೋಗಿ. ತಂಜಾವೂರಿಂದ ನಾನು ನೆಕ್ಸ್ಟ್ ಪ್ಲ್ಯಾನ್ ಇರಲಿಲ್ಲ,
ಎರ್ಕಾಡಿಗೆ ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. 3 ಡೇಸ್ ಅಂತ ಹೋಗಿದ್ದು ಪ್ಲ್ಯಾನು. ಇದು ನೋಡಿ ಬೀಚ್, ಹೈ ಟೈಡ್ಸ್ ಇದೆ ಅಂತ ಬಂತು. ನಾನು ಇಲ್ಲಿಂದ ಹೊರಟೆ, ಅವತ್ತು ಸಂಜೆಗೆನೆ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಅಲ್ಲಿನೂ ಫಸ್ಟ್ ನಾನು ಹೋಗಿದ್ದ ದಿವಸ ರೋಡ್ ಬ್ಲಾಕ್ ಡ್ಯೂ ಟು ಇನ್ವೆಸ್ಟ್ 22 ಅಂತ ಹೇಳ್ತಾ ಇದ್ರು. ಇದಂತೂ ಧನುಷ್ಕೋಟಿಯಲ್ಲಿ ನಾನು ಇರೋ ರೂಮಿಂದ ಕೇಳಿಸ್ತದ, ಧನುಷ್ಕೋಟಿ ಅಂತೂ ಫುಲ್ ಬಂದ್ ಮಾಡಿದ್ದಾರೆ, ಓಕೆ ಹೋಗ್ಬಿಡುತ್ತೆ. ರೋಡ್ ಬ್ಲಾಕ್ ಡ್ಯೂ ಟು ಇನ್ವೆಸ್ಟ್ 22 ಅಂತನೋ 24 ಅಂತನೋ ಯಾವಾಗಲೂ ಬರ್ತಾನೆ ಇರ್ತದೆ. ಯಾವ ರೋಡಿಗೆ ತೊಗೊಂಡ್ರು ಗೂಗಲ್ ಮ್ಯಾಪ್ ಹಾಕಿದ್ರೆ ರೋಡ್ ಬ್ಲಾಕ್ ಡ್ಯೂ ಟು ಇನ್ವೆಸ್ಟ್ 22 ಅಂತ. ಇನ್ನೂ ಇದಕ್ಕೆ ಹೆಸರಿಟ್ಟಿರಲಿಲ್ಲ. ಆಮೇಲೆ ನೋಡಿದ್ರೆ ಫೆಂಗಲ್ ಚಂಡಮಾರುತ ಅಂತ ಹೆಸರಿಟ್ಟಿದ್ರು. ತುಂಬ ಹೆವಿ ಇತ್ತು ಟೈಟ್ಸು. ಯಾರೊಬ್ರು ನೀರಿಗೆ ಇಳ್ದಿರ್ಲಿಲ್ಲ. ಆದರೂ ಪರವಾಗಿಲ್ಲ, ಒಂದು 2 ಬೀಚ್ ನೋಡೋದಕ್ಕೆ ಸಿಕ್ತು. ಅಲ್ಲಿಂದ ಹೊರಟು ಇನ್ನೊಂದು ನೆಕ್ಸ್ಟ್ ಹೋಗಿದ್ದು ಪಾಂಡಿಚೇರಿ ಬೀಚ್ಗೆ. ಇಲ್ಲಿ ಪಾಂಡಿಚೇರಿ ಯಾವುದು, ತಮಿಳ್ನಾಡು ಯಾವುದು, ಏನೂ ಗೊತ್ತಾಗಲ್ಲ. ಇದು ಬಂದ್ಬಿಟ್ಟು ತಮಿಳ್ನಾಡು. ಈ ಬೀಚಿಂದ ಇನ್ನು ನೆಕ್ಸ್ಟ್ 4 ಕಿಲೋಮೀಟರ್ಸ್ ಹೋದರೆ ಪಾಂಡಿಚೇರಿ ಬೀಚು. ಅದು ಬೀಚ್ ಹೆಸರು ಬಂದು ಈ ಜಾಗದಿಂದ ಇದು ಸೆರೆನಿಟಿ ಬೀಚಿಗೆ ಬಂದ್ಬಿಟ್ಟು 5 ಕಿಲೋಮೀಟರ್ಸ್ ಅಂತ ಹೆವಿ ಟೈಟ್ಸ್ ಇತ್ತು. ಇಲ್ಲಿ ಸ್ವಲ್ಪ ಟೂರಿಸ್ಟ್ಗಳಿದ್ರು. ಈ ಬೀಚಲ್ಲಿ ನಾನು ಅಲ್ಲಿಂದ ಹೊರಟು ಬಂದಮೇಲೆ ಸಂಜೆ ಅಷ್ಟೊತ್ತಿಗೆ ಫ್ರೆಂಡು ಮತ್ತು ಮನೆಯಿಂದೆಲ್ಲ ನ್ಯೂಸ್ ಕಳಿಸಿದ್ವಿ ಸೆರೆನಿಟಿ ಬೀಚಿಂದು. ಇದೇನು ಕಲ್ಗಳಿದೆಯಲ್ಲ, ಇದೆಲ್ಲ ಎಷ್ಟೊಂದು ಕೊಚ್ಚೆ ಹೋಗ್ಬಿಟ್ಟಿತ್ತು. ಅದು ಸೇವ್ ಮಾಡಿದ್ದೆ, ಅದು ಮಿಸ್ ಆಯಿತು ಫುಟೇಜು. ಇದೇ ಬೀಚಲ್ಲಿ ಕಲ್ಲುಗಳೆಲ್ಲ ಏನು ಹಾಕಿದಾರಲ್ಲ, ಈ ಕಲ್ಲುಗಳೆಲ್ಲ ಫುಲ್ಲು ಟೈಟ್ಸ್ ಬರ್ತಾರೆ. ಈ ಟೈಟ್ಸ್ವರೆಗೂ ಎಲ್ಲ ಕೊಚ್ಚೋಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನನ್ನು ಒತ್ತಿ. ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.